ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಸೊ ಇವತ್ತು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬ್ಯೂಟಿಫುಲ್ ಹಾಗೂ ಹೈಜೀನ್ ಅಂಡ್ ದೆನ್ ದಿ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಒಂದು ನ್ಯಾಚುರಲ್ ಹೇರ್ ಡೈ. ಎಸ್ ಫ್ರೆಂಡ್ಸ್, ನಿಮಗೆ ಕೂದಲು ಚಾರ್ಮಿಂಗ್ ಆಗಿ ಕಾಣಬೇಕು ಅಂದ್ರೆ, ಪ್ರೆಟ್ಟಿಯಾಗಿ ಕಾಣಬೇಕು ಅಂದ್ರೆ, ಫುಲ್ ಶೈನಿಂಗ್ ಆಗಿ ಕಾಣಬೇಕು ಅಂದ್ರೆ, ಜೊತೆಲಿ ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳಿಬೇಕು ಅಂದ್ರೆ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂತಹ ಈ ಒಂದು ಹೇರ್ ಡೈ ನೀವು ಅಪ್ಲೈ ಮಾಡಬೇಕು ಹಾಗೂ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ನೀವು ಎಷ್ಟೋ ಹೇರ್ ಡೈ, ದಟ್ ಮೀನ್ಸ್ ಬೇರೆ ಬೇರೆ ಹೇರ್ ಡೈನ ಯೂಸ್ ಮಾಡ್ತೀರಿ, ಬಟ್ ಅದು ತುಂಬಾ ಕೆಟ್ಟದು, ಆರೋಗ್ಯಕ್ಕೆ ಹಾನಿಕರ, ಕ್ಯಾನ್ಸರ್ ಕೂಡ ಬರುತ್ತೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಆ ಒಂದು ಹೇರ್ ಡೈ ಏನು ನಾವು ಹಚ್ಕೊಳ್ತೀರಿ ಅದರಿಂದ. ಸೊ ಪ್ಲೀಸ್ ಅವಾಯ್ಡ್ ಮಾಡಿ. ಈ ರೀತಿ ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೇರ್ ಡೈ ಹಚ್ಕೊಂಡ್ಬಿಟ್ರೆ ನ್ಯಾಚುರಲ್ ಹೇರ್ ಡೈ ನಿಮ್ಗೆ ಕೂದಲಿಗೂ ಒಳ್ಳೇದು, ಕೂದಲು ಚೆನ್ನಾಗಿ ಕಾಣುತ್ತೆ, ಬಿಳಿ ಕೂದಲು ಕೂಡ ಹೊರಟು ಹೋಗುತ್ತೆ, ಕೂದಲು ಉದ್ದವಾಗಿ ಬೆಳೆಯುತ್ತೆ, ಕೂದಲಿಗೆ ಕಂಡೀಷನಿಂಗ್ ಕೂಡ ಸಿಗುತ್ತೆ. ಇಷ್ಟೆಲ್ಲ ಸಿಗುತ್ತೆ ನಾನೀಗ ತೋರಿಸುವಂತಹ ಒಂದು ಅಂಶದಿಂದ. ಮನೇಲಿ ಮಾಡ್ಕೋಬೇಕು ಅಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬಹುದು. ಸೊ ಬನ್ನಿ ಹಾಗಾದ್ರೆ ಯಾವುದದು ಅಂತ ನೋಡ್ಕೊಂಡ್ಬರೋಣ. ಈ ಒಂದು ಹೇರ್ ಡೈ, ನ್ಯಾಚುರಲ್ ಹೇರ್ ಡೈ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ನಷ್ಟು ಕುಡಿಯೋ ನೀರನ್ನ ಹಾಕೊಂಡಿದ್ದೀನಿ. ಕುಡಿಯೋ ನೀರನ್ನ ಲೋಟ ಇರುತ್ತಲ್ಲ, ಅದರಲ್ಲಿ ಒಂದು ಗ್ಲಾಸ್ ಪೂರ್ತಿ ಕುಡಿಯೋ ನೀರನ್ನ ಹಾಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು. ಯಾವುದೇ ಬ್ರ್ಯಾಂಡ್ನ ಕಾಫಿ ಪೌಡರ್ನ ನೀವು ಹಾಕೋಬಹುದು. ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೋಡಿ. ಕಾಫಿ ಪೌಡರ್ ಚೆನ್ನಾಗಿ ಬಾಯ್ಲ್ ಆಗುವಂತಹ ಟೈಮಲ್ಲಿ 2 ಟೀ ಸ್ಪೂನ್ ಅಷ್ಟು ನಾನು ಟೀ ಪೌಡರ್ ಹಾಕೊಳ್ತಾ ಇದ್ದೀನಿ. ಯಾವುದೇ ಬ್ರ್ಯಾಂಡ್ನ ಟೀ ಪೌಡರ್ ಆಗಿರಬಹುದು. ಇದು ಈಗ ಒಂದು ಗ್ಲಾಸ್ನಷ್ಟು ನೀರು ಹಾಕೊಂಡಿದ್ದಲ್ಲ, ಅದು ಅರ್ಧದಷ್ಟು ಆಗಬೇಕು. ಚೆನ್ನಾಗಿ ಇದು ಕುದಿಬೇಕು. ಅರ್ಧದಷ್ಟು ಆಗೋ ತನಕ ಇದನ್ನ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಅವಸರ ಮಾಡೋಕ್ಕೆ ಹೋಗಬೇಡಿ, ಬೇಗ ಆಗ್ಬಿಡ್ಬೇಕು ಅಂತ. ಯಾಕಂದರೆ ಈ ಒಂದು ರೆಸಿಪಿ ಏನಿದೆ ಇದು ಅರ್ಧದಷ್ಟು ಆಗಲೇಬೇಕು. ಈ ಒಂದು ಡಿಕಾಕ್ಷನ್ ಏನು ಮಾಡ್ತಿದ್ದೀವಿ ಕಾಫಿ ಪೌಡರ್ ಹಾಗೂ ಟೀ ಪೌಡರ್ ಹಾಕ್ಕೊಂಡು, ಇದು ಅರ್ಧದಷ್ಟು ಗ್ಲಾಸ್ ಆಗಲೇಬೇಕು. ನಾವು ಅವಸರ ಮಾಡಿಕೊಂಡು ಬೇಗ ಇದನ್ನ ತಕ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ನಮ್ಮ ಕಲರ್ ಲಾಂಗ್ ಲಾಸ್ಟಿಂಗ್ ಆಗಲ್ಲ, ಕಲರ್ ಕೂಡ ಬರಲ್ಲ ನಮಗೆ ಹೇರ್. ಇದು ಒಂದು ಡಿಸ್ಕ್ಲೈಮರ್ ಅಥವಾ ಪಾಯಿಂಟ್ ಟು ಬಿ ನೋಟೆಡ್ ಅಂತಾನೆ ಅನ್ಕೊಂಬಿಡಿ, ಓಕೆನಾ? ಈಗ ನನ್ನ ಡಿಕಾಕ್ಷನ್ ಅರ್ಧದಷ್ಟು ಆಗಿದೆ. ಈಗ ಇದನ್ನ ನಾನು ಫಿಲ್ಟರ್ ಮಾಡಿಕೊಂಡು ಒಂದು ಕಬ್ಬಿಣದ ತವಾದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆ ಕಬ್ಬಿಣದ ತವ ಏನಾಗುತ್ತೆ ಅಂದರೆ, ಕಬ್ಬಿಣದ ಅಂಶ ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೆಯದು. ಈ ರೀತಿ ಕಬ್ಬಿಣದ ಕಂಟೈನರ್, ಕಬ್ಬಿಣದ ತವ, ಕಬ್ಬಿಣದ ಪಾತ್ರೆಯಲ್ಲಿ ನೀವು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರೆ ಕಬ್ಬಿಣದ ಅಂಶ ಕೂದಲಿಗೆ ಹೋಗಿ ತುಂಬಾನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಐರನ್ ಅಂಶ ಕೂದಲಿಗೆ ಸೇರುತ್ತೆ ನೋಡಿ ಫ್ರೆಂಡ್ಸ್. ಈ ತವಾದಲ್ಲಿ ನಾನೀಗ ಈ ಡಿಕಾಕ್ಷನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸಖತ್ತು ಬಿಸಿ ಇದೆ ನೋಡಿ, ಬಿಸಿ ಇದೆ. ಇದು ತಣ್ಣಗಾದ್ಮೇಲೆ ಮತ್ತೆ ಏನೆಲ್ಲ ಆಡ್ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಓವರ್ ನೈಟ್ ಚೆನ್ನಾಗಿ ಇದು ನೆನಿಬೇಕು. ಈಗ ನೈಟ್ ಟೈಮಲ್ಲಿ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿ ತೋರಿಸ್ತೀನಿ. ತಣ್ಣಗೆ ಕೂಡ ಆಗಿದೆ. ಈಗ ಇದಕ್ಕೆ ನಾನು ಆಲ್ಪ್ಸ್ ಗುಡ್ನೆಸ್ ರವರ, ಐ ರಿಪೀಟ್ ಆಲ್ಪ್ಸ್ ಗುಡ್ನೆಸ್ ನವರ ಭೃಂಗರಾಜ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ನ ಭೃಂಗರಾಜ್ ಪೌಡರ್ನ ಆರ್ಡರ್ ಮಾಡ್ಕೋಬಹುದು, ಆನ್ಲೈನ್ ಶಾಪಿಂಗ್ ಮಾಡಬಹುದು ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಕೊಂಡ್ಕೊಂಡ್ಬರ್ಬಹುದು. ನೋಡಿಕೊಂಡು ಅಕಾರ್ಡಿಂಗ್ ಟು ಹೇರ್ ಲೆಂತ್ ಇದನ್ನ ಮಾಡ್ಕೋಬಹುದು. ಈಗ ಒಂದು 3 ಸ್ಪೂನ್ 4 ಸ್ಪೂನ್ ಇದನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧದಷ್ಟು ನಾನು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ನನಗೆ ಕೈಯಲ್ಲಿ ನನಗೆ ಕಂಫರ್ಟ್ ಅನಿಸುತ್ತೆ. ಇದು ಈಗ ಸ್ವಲ್ಪನೂ ನಮಗೆ ಲಂಪ್ಸ್, ಗಂಟೆಗಳು ಇರಬಾರ್ದು, ಆ ರೀತಿ ಕಲಿಸ್ಕೋಬೇಕು. ಇರುವಂತಹ ವೈಟ್ ಹೇರ್ ಸಂಪೂರ್ಣವಾಗಿ ಹೊರಟು ಹೋಗಿ ನಿಮ್ಮ ವೈಟ್ ಹೇರ್ಸ್ ಕೂಡ ಕಪ್ಪಗಾಗ್ತಾ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ವಾರಕ್ಕೆ 3 ಸಲ ಹಚ್ಚಿ, ನೆಕ್ಸ್ಟ್ ವೀಕ್ 2 ಟೈಮ್ ಹಚ್ಚಿ, ಮತ್ತೆ ಹೋಗ್ತಾ ಹೋಗ್ತಾ ವಾರಕ್ಕೆ 1 ಟೈಮ್ ಹಚ್ಚಿದ್ರು ಸಾಕು. ಭೃಂಗರಾಜ್ ಪೌಡರ್ನ ಮಿಕ್ಸಪ್ ಮಾಡ್ಕೊಂಡಿದ್ದಾದ ನಂತರ ಇದೇ ಮಿಶ್ರಣಕ್ಕೆ ನಾನೀಗ 1 ರಿಂದ 2 ಸ್ಪೂನ್ ಅಷ್ಟು ಹೆನಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ವಿಚ್ ಈಸ್ ವೆರಿ ವೆರಿ ಯೂಸ್ಫುಲ್ ಆ್ಯಂಡ್ ಬೆನಿಫಿಷರಿ ಫಾರ್ ದ ಹೇರ್ ಕಲರಿಂಗ್, ಹೇರ್ ಗ್ರೋತ್ ಆ್ಯಂಡ್ ಹೇರ್ ಕಂಡೀಷನಿಂಗ್. ಆಲ್ಪ್ಸ್ ಗುಡ್ನೆಸ್ ರವರ ಹೆನಾ ಪೌಡರ್. ನೆಕ್ಸ್ಟ್ ನಾನು ಲಾಸ್ಟ್ ಸ್ಟೆಪ್, ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕೊಳ್ತಾ ಇದ್ದೀನಿ. ಒಂದೇ ಒಂದು ಸಾಕು, ವಿಚ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ಸೂರ್ಯನ ಕಿರಣದಿಂದ ಕೂದಲಿಗೆ ಏನಾದರೂ ಡ್ಯಾಮೇಜ್ ಆಗಿದ್ದರೆ, UV ರೇಸಿಂದ ಅಥವಾ ಕೂದಲಿನ ಬುರುಡೆಯ ಸೆಲ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದಕ್ಕೂ ಕೂಡ ಇದು ಸಹಾಯಕಾರಿ. ಕೂದಲಿನ ಬೆಳವಣಿಗೆ ಹಾಗೂ ಶೈನಿಂಗ್ಗೆ ತುಂಬಾ ಸಹಾಯಕಾರಿ ವಿಟಮಿನ್ ಇ ಕ್ಯಾಪ್ಸೂಲ್. ಸೊ ಇದನ್ನ ಕೂಡ ನಾನು ಹಾಕೊಂಡು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೆಡಿ ಇದೆ. ಈಗ ಒಂದು ನೈಟ್ ಪೂರ್ತಿ ಇದು ಚೆನ್ನಾಗಿ ಬ್ಲೆಂಡ್ ಆಗಿ, ಓವರ್ ನೈಟ್ ಎಲ್ಲ ಇದು ಚೆನ್ನಾಗಿ ನೆಂದಿದೆ.
ಈಗ ನಾನು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಸ್ವಲ್ಪ ನಿಮಗೆ ಗಟ್ಟಿ ಅಂತ ಅನಿಸ್ತಾ ಇದೆಯಪ್ಪ ಅಂತ ಅನ್ಸಿದ್ರೆ ಇದಕ್ಕೆ ಒಂದು 1/4 ಗ್ಲಾಸ್ನಷ್ಟು ಕುಡಿಯೋ ನೀರನ್ನ ಹಾಕೊಂಡು ಮತ್ತೊಂದ್ಸಲ ಇದನ್ನ ಕಲ್ಸ್ಕೋಬಹುದು. ಈಗ ಇಟ್ ಈಸ್ ರೆಡಿ ಟು ಅಪ್ಲೈ ಆನ್ ದ ಹೇರ್ಸ್ ಅಂತಾನೆ ಅಂತೀನಿ. ಈಗ ನಿಮ್ಮ ಕಣ್ಮುಂದೆನೆ ನಾನು ಇದನ್ನ ಕೂದಲಿಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ಸೊ ಬಿ ವಿತ್ ಮೀ ಅಂಡ್ ಕೀಪ್ ಆನ್ ವಾಚಿಂಗ್. ಕೆಲವರು ಡೌಟ್ಸ್ ಕೇಳ್ಬೋದು, ನಾವು ಮೆಹಂದಿ ಹಚ್ಕೊಳ್ತೀವಿ ಮ್ಯಾಮ್, ಬಟ್ ನಮ್ ಕೂದಲೆಲ್ಲ ಒಂದ್ ರೀತಿ ಒಣ ಆಗ್ಬಿಡುತ್ತೆ, ಒಂದ್ ರೀತಿ ಹುಲ್ಲು ಟೈಪ್ ಆಗ್ಬಿಡುತ್ತೆ. ಸೊ ನನ್ಗೆ ಮೆಹಂದಿ ಹಚ್ಕೊಳ್ಳೋಕೆ ಒಂಥರ ಬೇಜಾರು, ಒಂಥರ ಫುಲ್ ಡ್ರೈನೆಸ್ ಆಗ್ಬಿಡುತ್ತೆ ಕೂದಲೆಲ್ಲ ಅಂತ. ಎಸ್, ಖಂಡಿತವಾಗಿಯೂ ಆಗುತ್ತೆ. ಆದ್ರೆ ಅದು ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಳ್ತೀವಿ, ಯಾಕಂದ್ರೆ ಮೆಹಂದಿ ಹಚ್ಕೊಳ್ಳೋದ್ರಿಂದ ಕೂದಲಲ್ಲಿ ಇರುವಂತಹ ಒಂದು ಮಾಯಿಶ್ಚರೈಸಿಂಗ್, ಅಂದ್ರೆ ಬೋರ್ಡಲ್ಲಿ ಇರುವಂತಹ ಮಾಯಿಶ್ಚರೈಸಿಂಗ್ ಅದು ಎಳ್ಕೊಳ್ಳುತ್ತೆ ನಮ್ಮ ಕೂದಲಿಗೆ. ಅದು ಕೂದಲ ಮೇಲೆ ಕೆಲಸ ಮಾಡಬೇಕು ಅಂದ್ರೆ ಸೊ ಅದಕ್ಕೋಸ್ಕರ ರೀತಿ ಇರುತ್ತೆ, ಯಾವತ್ತೇ ಅದನ್ನ ನಾವು ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಅದನ್ನ ಅಪ್ಲೈ ಮಾಡ್ಕೊಳ್ತೀವಿ ಅನ್ನೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ನನ್ನ ಹೇರ್ ಡೈ, ದಟ್ ಮೀನ್ಸ್ ನ್ಯಾಚುರಲ್ ಹೇರ್ ಡೈ ಅಂತಾನೆ ಹೇಳ್ತೀನಿ. ನೀವು ನೋಡ್ಕೊಂಡ್ರೆ ಯಾವ ರೀತಿ ನಾನು ಮಾಡ್ಕೊಂಡೆ, ಪ್ರಿಪೇರ್ ಮಾಡ್ಕೊಂಡೆ ಅಂತ. ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ನಾನು ಕೂದಲು ಚೆನ್ನಾಗಿ ಬಾಚ್ಕೋತೀನಿ. ಸಿಕ್ಕಿರಬಾರ್ದು ಕೂದಲು, ಓಕೆನಾ. ಯಾವ ಕಡೆ ನಿಮ್ಗೆ ಬಿಳಿ ಕೂದಲು ಅಥವಾ ಗ್ರೇ ಹೇರ್ಸ್ ಜಾಸ್ತಿ ಇರುತ್ತೋ ಆ ಕಡೆ ಆ ಒಂದು ಪೋರ್ಷನ್ ಅಲ್ಲಿ, ಆ ಒಂದು ಏರಿಯಾದಲ್ಲಿ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟು ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಕೂದಲಿಗೆ ಆಯಿಲಿಂಗ್ ನೀವು ಮಾಡಿರಬಾರ್ದು. ಈ ಒಂದು ನೀವು ಕಲರಿಂಗ್ ಮಾಡ್ಕೋಬೇಕಾದ್ರೆ. ಈಗ ನನಗಂತೂ ಗ್ರೇ ಹೇರ್ಸ್ ಇಲ್ಲ ಫ್ರೆಂಡ್ಸ್, ಬಟ್ ಇದು ಗ್ರೇ ಹೇರ್ಸ್ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ ಅಲ್ಲದೆ ಕೂದಲಿಗೆ ನರಿಶ್ಮೆಂಟ್ ಕೂಡ ಕೊಡುತ್ತೆ. ಫ್ರೆಂಡ್ಸ್, ಭೃಂಗರಾಜ್ ಹಾಗೂ ಹೆನ್ನಾದ ಯೂಸಸ್ ಹಾಗೂ ಅದರ ಒಂದು ಆಶ್ಚರ್ಯಕರವಾದಂತಹ ಒಂದು ಕೆಲಸನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲ ಮ್ಯಾಮ್, ನಮ್ಗೆ ಬಿಳಿ ಕೂದಲು ಇಲ್ಲ ಅಂತ ಅನ್ನೋಂತಹ ಜನ ಕೂಡ ಇರ್ತಾರೆ. ನನ್ನಂಥವ್ರು, ನನಗೆ ಬಿಳಿ ಕೂದಲು ಇಲ್ಲ. ಸೊ ಅಂಥವ್ರು ಕೂಡ ನೀವು ಹಚ್ಕೋಬಹುದು. ಬಿಕಾಸ್ ನಾನು ಹೇಳಿದೆ, ಇದು ಬಿಳಿ ಕೂದಲು ಬರುವಂಥ ಟೈಮ್ ಏನಿರುತ್ತೆ, ಏಜ್, ಅಂತ ಟೈಮ್ ಕೂಡ ಬಿಳಿ ಕೂದಲು ಬರೋದನ್ನ ಇದು ಮುಂದೂಡುತ್ತೆ. ಭೃಂಗರಾಜ್ ನಿಜವಾಗಿಯೂ ಇದು ಒಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿರುತ್ತೆ, ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಹೊಂದಿದೆ, ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಹೊಂದಿದೆ. ಅದು ಕೂದಲಿಗೆ ತುಂಬಾ ಒಳ್ಳೆಯದು. ಕೂದಲಿನ ರೂಟ್ಸ್ ಏನಿರುತ್ತೆ ಅದಕ್ಕೆ ಒಳ್ಳೆ ನರಿಶ್ಮೆಂಟ್ ಕೊಡೋದ್ರ ಜೊತೆಯಲ್ಲಿ ಕೂದಲು ಉದುರೋದು ಕಡಿಮೆ ಮಾಡುತ್ತೆ. ಭೃಂಗರಾಜ್ ಅನ್ನೋದು ಕಿಂಗ್ ಆಫ್ ಹೇರ್ ಅಂತಾನೆ ಅನ್ನುತ್ತೆ ನಮ್ಮ ಆಯುರ್ವೇದದ ಶಾಸ್ತ್ರ. ಇನ್ನು ಹೆನ್ನ ಹಾಗೂ ಭೃಂಗರಾಜ್ನ ಒಂದು ಮಿಶ್ರಣ, ಅದ್ರ ಕಾಂಬಿನೇಷನ್ ಕೂದಲಿಗೆ ಇನ್ನಷ್ಟು ಕಂಡೀಷನಿಂಗ್ ಕೊಟ್ಟು ನರಿಶ್ಮೆಂಟ್ ಕೊಟ್ಟು ಬಾಲನೆರೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬಂದಿರುತ್ತೆ ಅದನ್ನು ಕೂಡ ದೂರ ಮಾಡೋದಲ್ಲದೆ ಇದು ಸರ್ವತೋಮುಖವಾಗಿ ಕೂದಲು ಉದುರೋದು ಕಡಿಮೆ ಮಾಡಿ ಕೂದಲಿಗೆ ಶೈನಿಂಗ್ ಕೊಟ್ಟು ಆ್ಯಂಡ್ ದೆನ್ ಬಿಳಿ ಕೂದಲು ಕೂಡ ಶಾಶ್ವತವಾಗಿ ದೂರ ಮಾಡುತ್ತೆ ಫ್ರೆಂಡ್ಸ್. ಇದನ್ನ ಧಾರಾಳವಾಗಿ ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ನೀವು ಹಚ್ಕೋಬಹುದು. ಇದಕ್ಕೆ ನಾವು ಕಾಫಿ ಪೌಡರ್ ಹಾಗೂ ಟೀ ಪೌಡರ್ ಕೂಡ ಹಾಕೊಂಡಿದ್ದೀವಿ, ಸೊ ದಟ್ ಇನ್ನೂ ಕೂಡ ಕೂದಲಿಗೆ ಒಳ್ಳೆ ನರಿಶ್ಮೆಂಟ್ ಹಾಗೂ ಕಲರ್ ಸಿಗಲಿ ಅಂತ. ಆಲ್ರೆಡಿ ಭೃಂಗರಾಜ್ ಹಾಗೂ ಹೆನ್ನ ಇದೆರಡರ ಮಿಶ್ರಣ ಕೂದಲಿಗೆ ಡೀಪ್ ಬ್ರೌನ್ ಕಲರ್ ಕೊಡುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಿಮ್ಮ ಹೇರ್ಸ್. ಇಲ್ಲ ನಮ್ಮ ಕೂದಲು ಬ್ಲ್ಯಾಕ್ ಇದೆ ಅಂತ ಅನ್ನೋರು, ಇದು ಡೀಪ್ ಬ್ರೌನ್ ಅಂದರೆ ಬ್ಲ್ಯಾಕಿಶ್ ಆಗಿ ಕಾಣುತ್ತೆ. ತುಂಬ ದಟ್ ಮೀನ್ಸ್ ಬ್ಲ್ಯಾಕ್ ಬ್ರೌನ್ ಅಂತಲೇ ಹೇಳ್ತೀನಿ. ಅದು ನ್ಯಾಚುರಲ್ ಆಗಿ ಇರುವಂತಹ ಕಲರ್ ಕೊಡುತ್ತೆ ನಿಮ್ಮ ಕೂದಲಿಗೆ. ಯಾವುದೇ ರೀತಿಯ ಡೈ ಹಚ್ಚಿದರೆ ಅನ್ನೋವಂತಹ ಒಂದು ಲುಕ್ ಖಂಡಿತವಾಗಿಯೂ ಕೊಡಲ್ಲ. ಫ್ರೆಂಡ್ಸ್, ನಾನು ಒಂದೊಂದೇ ಎಳೆ ತಕ್ಕೊಂಡು ಹಚ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಆ್ಯಸ್ ಐ ಟೋಲ್ಡ್ ಯು, ನನಗೆ ಬಿಳಿ ಕೂದಲು ಇಲ್ಲ, ನನಗೆ ಬಿಳಿ ಕೂದಲು ಬರೋದು ನನಗೆ ಇಷ್ಟ ಇಲ್ಲ. ಸೊ ಈ ರೀತಿಯ ನರಿಶ್ಮೆಂಟ್ ನಾನು ಮನೇಲೇ ತೆಗೆದುಕೊಳ್ತಾ ಇದ್ದೀನಿ, ಸೊ ದಟ್ ಬಿಳಿ ಕೂದಲು ಬರುವಂತಹ ಏಜ್ ಬಂದರೂ ಕೂಡ ನನಗೆ ಬಿಳಿ ಕೂದಲು ಬರಬಾರ್ದು ಅಂತ. ಫ್ರೆಂಡ್ಸ್, ನಾನು ಇದ್ರ ಮೂಲಕ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ನಾನು ಹೇಳಿರೋ ಹಾಗೆ ಯೂಸೇಜ್ ಮಾಡ್ತಾ ಹೋದರೆ ಸಾಯೋ ತನಕ ನಿಮಗೆ ಬಿಳಿ ಕೂದಲು ಪ್ರಾಬ್ಲಮ್ ಇರಲ್ಲ. ಈಗ ಆಲ್ರೆಡಿ ಬಿಳಿ ಕೂದಲು ಇದ್ದರಿಗೂ ಕೂಡ ಸಂಪೂರ್ಣವಾಗಿ ಬಿಳಿ ಕೂದಲು ದೂರ ಆಗುತ್ತೆ. ಯಾವತ್ತಿಗೂ ಕೂಡ ನಿಮಗೆ ಬಿಳಿ ಕೂದಲು ಸಮಸ್ಯೆ ಕಾಡೋಲ್ಲ. ಸಂಪೂರ್ಣ ನಿಮಗೆ ಬ್ಲ್ಯಾಕ್ ಹೇರ್ಸ್ ಬರ್ತದೆ. ದಟ್ ಮೀನ್ಸ್ ಡೀಪ್ ಬ್ರೌನ್ ಕೂದಲು, ನ್ಯಾಚುರಲ್ ಆಗಿ ಕಾಣುವಂತಹ ಬ್ಲ್ಯಾಕ್ ಬ್ರೌನ್ ಕೂದಲು ಖಂಡಿತವಾಗಿ ಬಂದೇ ಬರುತ್ತೆ. ನಾನು ಗ್ಯಾರಂಟಿ ಈ ರೀತಿ ನೀವು ಹಚ್ಕೊಂಡು ನೋಡಿ ಹಾಗೂ ರಿಸಲ್ಟ್ಸ್ ಪಡ್ಕೊಳ್ಳಿ. ಈ ರೀತಿ ನೀವು ಸ್ಟ್ರ್ಯಾಂಡ್ಸ್ ತೆಗೆದುಕೊಂಡು ಎಲ್ಲೆಲ್ಲಿ ಗ್ರೇ ಹೇರ್ಸ್ ಇದೆಯೋ ಆ ಪೋರ್ಷನ್ ಎಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅಪ್ಲೈ ಮಾಡ್ಕೋಬಹುದು. ಒಂದು 2 hours ಆದಮೇಲೆ ನೀವು ಟೇಕ್ ಕೇರ್, ಶ್ಯಾಂಪೂ ಯೂಸ್ ಮಾಡಬೇಡಿ, ಯಾವುದೇ ರೀತಿ ಶ್ಯಾಂಪೂ ಯೂಸ್ ಮಾಡಬೇಡಿ. ಜಸ್ಟ್ ಹಾಗೇನೆ ವಾರ್ಮ್ ವಾಟರ್ಲಿ ಹೇರ್ ವಾಶ್ ಮಾಡ್ಕೊಂಬಿಡಿ. ಸೊ ದಟ್ ಇದರ ಒಂದು ಲಾಂಗ್ ಲಾಸ್ಟಿಂಗ್ ಜಾಸ್ತಿ ಆಗುತ್ತೆ. ವಾರಕ್ಕೆ 2 ಸಾರಿ ಹಚ್ಕೊಂಬಿಡಿ. ಐ ರಿಪೀಟ್, ವಾರಕ್ಕೆ 2 ಸಾರಿ ಹಚ್ಕೊಂಬಿಡಿ. 3 ದಿನದ ಗ್ಯಾಪಲ್ಲಿ 2 ಸಾರಿ ಹಚ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ವಿತೌಟ್ ಶ್ಯಾಂಪು ಹೇರ್ ವಾಶ್ ಮಾಡಿಕೊಂಡು ಅದಾದಮೇಲೆ ನೀವು ಇನ್ನೊಂದು ತಿಂಗಳು ಏನು ಹಚ್ಚೋಂಥ ಅವಶ್ಯಕತೆ ಇರಲ್ಲ. ಇದನ್ನ ನೀವು ಸ್ವಲ್ಪ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ನಿಜವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ.
ಖಂಡಿತವಾಗಿಯೂ ಲೈಫ್ ಲಾಂಗ್ ನಿಮಗೆ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗಿಯೂ ಇರೋಲ್ಲ. ಸೊ ಇದನ್ನ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನಿಮಗೆ ತಲೆ ಸ್ನಾನ ಮಾಡ್ಕೊಂಡ್ಬಂದು ರಿಸಲ್ಟ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ಸೊ ನೋಡಿದ್ರಲ್ಲ, ತುಂಬಾ ಈಸಿ ಆಗಿರುವಂತಹ ಸ್ಟೆಪ್ಸ್ ನಾನು ಯೂಸ್ ಮಾಡಿದ್ದೀನಿ. ಭೃಂಗರಾಜ್ ಪೌಡರ್ನ ಹಾಕಿದ್ದೀನಿ, ಮೆಹಂದಿ ಪೌಡರ್ ಕೂಡ ಹಾಕಿದ್ದೀನಿ. ಸೊ ದಟ್ ಇಟ್ ಕ್ಯಾನ್ ಗಿವ್ ಎ ಬೆಸ್ಟ್ ರಿಸಲ್ಟ್. ಜೊತೆಲಿ ಕ್ಯಾಪ್ಸುಲ್, ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಹಾಕಿದ್ದೀನಿ. ಸೊ ದಟ್ ಇದು ಕೂದಲಿಗೆ ಯಾವುದೇ ರೀತಿಯ ಡ್ರೈನೆಸ್ ಕೊಡೋದಿಲ್ಲ. ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ನೋಡಿ. ದಟ್ ಮೀನ್ಸ್ ಬಿಳಿ ಕೂದಲು ಬರುವಂತಹ ವಯಸ್ಸಿಗೆ ನಾವು ಕಾಲಿಡ್ತಾ ಇದೀವಿ, ಬಿಳಿ ಕೂದಲು ಕಾಣಿಸ್ಕೊಳ್ತಾ ಇದೆ ಅನ್ನುವಂಥ ಟೈಮಲ್ಲೂ ಕೂಡ ನಿಮ್ಗೆ ಬಿಳಿ ಕೂದಲು ಖಂಡಿತವಾಗಿಯೂ ಬರಲ್ಲ, ಲೈಫ್ ಲಾಂಗ್ ಬರಲ್ಲ. ನೋಡ್ಕೊಂಬಂದ್ರಲ್ಲ, ಅಪ್ಲೈ ಮಾಡಿಕೊಂಡು ಓವರ್ ನೈಟ್ ಇದನ್ನ ನಾನು ಹೇಳಿರೋ ಹಾಗೆ ಪೂರ್ತಿ ನೈಟ್ ಇದನ್ನ ನಾನು ನೆನೆಸಿದ್ದೆ. ನೆಕ್ಸ್ಟ್ ಡೇ ನಾನು ಅಪ್ಲೈ ಮಾಡ್ಕೊಂಡು 2 ಅವರ್ಸ್ ಬಿಟ್ಟು ನಾನು ತಲೆ ಸ್ನಾನ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ವಾಟ್ಸ್ ದಟ್ ಶಾಂಪೂ ಅಪ್ಲೈ ಮಾಡಿಲ್ಲ, ಮಾಡ್ಕೋಬಾರ್ದು. ಆಯಿಲ್ ಕೂಡ ಅಪ್ಲೈ ಮಾಡ್ಕೋಬೇಡಿ. ನೋಡಿ 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 ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನೋಡಿ. ನೋಡಿದ್ರಲ್ಲ, ಈ ರೀತಿ ನಿಮ್ಗೆ ವಿಸಿಬಲ್ ಆಗಿರುವಂತ ರಿಸಲ್ಟ್ ಬೇಕು ಅಂದ್ರೆ ನಾನು ಹೇಳಿರೋ ಪ್ರಕಾರ ಇವತ್ತಿನ ಹಚ್ಕೊಂಡಿದ್ದೀನಿ. 2 ಡೇಸ್ ಆದ್ಮೇಲೆ ಮತ್ತೆ ಹಚ್ಕೊಳ್ತೀನಿ, ಮತ್ತೆ ಪ್ರಿಪೇರ್ ಮಾಡ್ಕೊಂಡು ಮತ್ತೆ ಹಚ್ಕೊಳ್ತೀನಿ. ಪ್ಲೀಸ್ ಸ್ಟೋರೇಜ್ ಮಾಡೋಕ್ ಬರಲ್ಲ ಇದು, ಅವಾಗ ನಾವು ಫ್ರೆಶ್ ಮಾಡ್ಕೊಂಡು ಹಚ್ಕೋಬೇಕು. ಅದಾದ ನಂತರ ನಾನು ಮಾಮೂಲಾಗಿ ಶಾಂಪು ಹಚ್ಕೊಂಡು, ಆಯಿಲ್ ಹಚ್ಕೊಂಡು, ನಾನು ಡೈಲ್ಯೂಟ್ ಶಾಂಪು ಅಥವಾ ಹರ್ಬಲ್ ಶಾಂಪು ಹಚ್ಕೊಂಡು ನಾನು ಹೇರ್ ವಾಶ್ ಮಾಡ್ಕೊತಾ ಹೋಗ್ತೀನಿ. ಬಟ್ ನಾನು ಶಾಂಪು ಹಚ್ಚಿಲ್ಲ ಅನ್ನುವಂಥ ಒಂದು ಅಂಶ ಕಾಣ್ತಾ ಇಲ್ಲ. ಆಟೋಮೆಟಿಕಲಿ ಕೂದಲು ಕಂಡೀಷನಿಂಗ್ ಆಗಿದೆ, ಹಾಗೂ ಒಂದು ರೀತಿ ಗ್ಲೋ ಆಗ್ತಾ ಇದೆ, ಕೂದಲು ಶೈನಿಂಗ್ ಬಂದಿದೆ. ಬಿಳಿ ಕೂದಲು ಕೂಡ ಬರಕ್ ಸಾಧ್ಯನೇ ಇಲ್ಲ. ನಾನಂತೂ ಬರಬಾರ್ದು ಅಂತ ನಾನು ಈಗಲೇ ಪ್ರಿಕಾಷನ್ಸ್ ತಗೊಳ್ತಾ ಇದ್ದೀನಿ. ನಿಮ್ ಜೊತೆ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಹೌದಾನೆ? ಸೊ ಇದನ್ನ ನೀವು ಅಪ್ಲೈ ಮಾಡಿ ಹಾಗೂ ಹೆಲ್ದಿ ಆಗಿರುವಂತಹ ಹೇರ್ಸ್ ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಡೆ ಹಚ್ಕೊಂಡಿರಲ್ಲ, ಒಂದು ಪಾರ್ಟ್ ಹಚ್ಕೊಂಡಿರಲ್ಲ, ಇನ್ನೊಂದು ಪಾರ್ಟ್ ಹಚ್ಕೊಂಡಿರ್ತೀರಿ. ಆಮೇಲೆ ಮತ್ತೆ ಕಾಮೆಂಟ್ ಸೆಕ್ಷನ್ ಬಂದು ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಮ್ಯಾಮ್, ನೀವೇನ್ ತೋರಿಸಿದ್ರಿ ಅಂತ ಕೇಳೋದು ಬೇಡ ಪ್ಲೀಸ್. ಯಾಕಂದ್ರೆ ಇದೊಂದು ಏನು, ಈ ಒಂದು ಹೇರ್ ಪ್ಯಾಕ್ ಮಾಡ್ಕೊಂಡಿದೀವಲ್ಲ, ಇದು ಹಚ್ಕೋಬೇಕು. ಅದು ಹಚ್ಕೊಂಡ ತಕ್ಷಣ ಈ ರೀತಿ ಹರಡ್ಕೊಳ್ಳಲ್ಲ. ಈಚ್ ಅಂಡ್ ಎವ್ರಿ ಸ್ಟ್ರ್ಯಾಂಡ್ಸ್ಗೆ, ಭಾಗಕ್ಕೆ ಬಿಳಿ ಕೂದಲು ನಿಮ್ಗೆ ಎಲ್ಲಿದೆ, ಇದು ಹೇರ್ ಲೈನ್ ಆಗಿರ್ಬೋದು, ಬೇಬಿ ಹೆಡ್ಸ್ ಬಂದಿರಬಹುದು, ಇಲ್ಲೆಲ್ಲ ಆಗಿರ್ಬೋದು, ಈ ರೀತಿ ಈ ಒಂದು ಜಾಗಗಳಲ್ಲಿ ಜಾಸ್ತಿ ಬರೋದು. ಇಂಥ ಕಡೆ ಎಲ್ಲ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು, ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಬಿಳಿ ಕೂದಲು ಇದೆ ಅಂತ ಜಾಗಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು, ಅಷ್ಟಕ್ಕೆ ಅಲ್ಲ, ಈಚ್ ಸ್ಟ್ರ್ಯಾಂಡ್ಸ್ ಗಳಿಗೆ ನೀವು ಹಚ್ಕೋಬೇಕು. ಸಂಪೂರ್ಣ ಪ್ರತಿಯೊಂದು ಕೂದಲು ಭಾಗಕ್ಕೂ ಹಚ್ಕೋಬೇಕು. ಇಲ್ಲಿಂದ ಹಿಡಿದು ಎಲ್ಲ ಸಂಪೂರ್ಣ ಲೆಂತ್ ವರೆಗೂ ಹಚ್ಕೋಬೇಕು. ಅಷ್ಟೊಂದು ನೀವು ಮಾಡ್ಕೋಬೇಕು. ಅವಾಗ ಮಾತ್ರ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಅರ್ಧಂಬರ್ಧ ಹಚ್ಕೊಂಡು ರಿಸಲ್ಟ್ ಸಿಕ್ಕಿಲ್ಲ, ಸ್ವಲ್ಪ ಆಗಿದೆ, ಇನ್ನು ಸ್ವಲ್ಪ ಆಗಿಲ್ಲ ಅಂತಂದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಸೊ ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.